ಮಾಲೀಕನಿಗೆ ಕನ್ನ ಹಾಕಿದ್ದ ನಂಬಿಕಸ್ಥ ಕ್ಯಾಶಿಯರ್ನ ಕಥೆ ಇದು. ಮಾಲೀಕನಿಗೆ ಏಮಾರಿಸಿ ಕನ್ನ ಹಾಕಿದ್ದಂತಹ ಕ್ಯಾಶಿಯರ್. ಹೌದು, ನಂಬಿಕೆ ಇಟ್ಕೊಂಡು ಆತನನ್ನ ನಂಬಿ ಕೆಲಸ ಕೊಟ್ಟಿದ್ದಕ್ಕೆ ಮಾಲೀಕನ ಜೇಬಿಗೆ ಕನ್ನ ಹಾಕಿದಂತಹ ಒಂದು ಪ್ರಕರಣ ಇದು. ಬೇಗ ಶ್ರೀಮಂತನಾಗೋ ಆಸೆಗೆ ಬಿದ್ದಿದ್ದ ಕ್ಯಾಶಿಯರ್ ತನ್ನ ಬಳಿ ಹಣ ಇಲ್ಲವೆಂದು ಅದೇ ಕಾರಣಕ್ಕೆ ಆ ಬೇಸರವೇ ಈ ಕೃತ್ಯಕ್ಕೆ ಕಾರಣ ಆಯ್ತಾ. ಕಳ್ಳತನ ಮಾಡಿ 2 ದಿನದಲ್ಲಿ ಮೋಜು ಮಸ್ತಿಗೆ 10 ಲಕ್ಷ ಖರ್ಚು ಮಾಡಿದ್ದಂತೆ ಸದಾಶಿವನಗರ BL ಲೇಔಟ್ ಕಚೇರಿಯಲ್ಲಿ 91 ಲಕ್ಷ ಕಳ್ಳತನ ಮಾಡಿದ್ದಂತಹ ಪ್ರಕರಣ ಇದು. ನರಸಿಂಹ ಎಂಬ ಬಿಲ್ಡರ್ ಕಚೇರಿಯಲ್ಲಿ ಕೆಲಸ ಮಾಡಿದ್ದ ಧನಂಜಯ್ ಅಲ್ಲಿ ಕೆಲಸ ಮಾಡಿಕೊಂಡಿದ್ದ. ಕ್ಯಾಶಿಯರ್ ಅಕೌಂಟೆಂಟ್ ಆಗಿ ಕೆಲಸ ಮಾಡ್ತಿದ್ದ ಆರೋಪಿ ಕೆಲಸ ಮಾಡ್ತಿದ್ದ ಕಚೇರಿಗೆ ಸ್ನೇಹಿತರೊಂದಿಗೆ ಕನ್ನ ಹಾಕಿದ್ದ ಕ್ಯಾಶಿಯರ್ ಇದು. ಕ್ಯಾಶಿಯರ್ನ ಕಥೆ ಇದು. 30,000 ಸಂಬಳಕ್ಕೆ ಕಳೆದ 3 ವರ್ಷದಿಂದ ಕೆಲಸ ಮಾಡಿಕೊಂಡಿದ್ದ. ದಿನನಿತ್ಯ ಕೋಟ್ಯಾಂತರ ಹಣದ ವ್ಯವಹಾರ ಮಾಡ್ತಿದ್ದ ಧನಂಜಯ್. ಬೇಗ ಶ್ರೀಮಂತನಾಗಬೇಕು ಅನ್ನೋ ಆಸೆಗೆ ಬಿದ್ದಿದ್ದ ಧನಂಜಯ್ ಇದೇ ಕಾರಣಕ್ಕೆ ಮಾಲೀಕನಿಗೆ ಮೋಸ ಮಾಡಿದ್ದಾನೆ. ತಾನು ಕೆಲಸ ಮಾಡ್ತಿದ್ದ ಕಚೇರಿ ಕನ್ನ ಹಾಕೋದಕ್ಕೆ ಪ್ಲಾನ್ ರೂಪಿಸಿದ್ದ. ದಾವಣಗೆರೆ ಶಿವಮೊಗ್ಗ ಭಾಗದಲ್ಲಿದ್ದ ತನ್ನ ಸ್ನೇಹಿತರಿಗೆ ವಿಷಯ ತಿಳಿಸಿದ್ದ. 4 ಸ್ನೇಹಿತರು ಸೇರಿ ಫೆಬ್ರವರಿ 20ರಂದು ಬೀಗ ಹೊಡೆದು ಕಳ್ಳತನ ಮಾಡಿದ್ರು. ಕ್ಯಾಶಿಯರ್ ಆಗಿದ್ದರಿಂದ ಹಣ ಇಡುವ ಜಾಗದ ಮಾಹಿತಿ ಗೊತ್ತಿತ್ತು ಆತನಿಗೆ. ಕಳ್ಳತನ ಮಾಡಿ 2 ದಿನದಲ್ಲಿ ಮೋಜು ಮಸ್ತಿಗೆ 10 ಲಕ್ಷ ರೂಪಾಯಿ ಖರ್ಚು ಮಾಡ್ತಾನೆ. ಆದರೆ ಕಳ್ಳತನ ಮಾಡಿದ 2 ದಿನಕ್ಕೆ ತಗಲಾಕೊಂಡಿದ್ದಾನೆ. ಧನಂಜಯ್, ಪ್ರವೀಣ್ ಇಬ್ಬರನ್ನು ಕೂಡ ಪೊಲೀಸರು ಒದ್ದು ಒಳಗಾಕಿದ್ದಾರೆ. ಇನ್ನು ತಿಪ್ಪೇಶ ಮತ್ತು ಸುನಿಲ್ ಎಂಬ ಇನ್ನಿಬ್ಬರಿಗಾಗಿ ಹುಡುಕಾಟ ಮುಂದುವರೆದಿದೆ. ಕಳ್ಳತನ ಮಾಡಿ 2 ದಿನಕ್ಕೆ ಮೋಜು ಮಸ್ತಿಗೆ ಅಂತ 10 ಲಕ್ಷ ರೂಪಾಯಿ ಹಣ ಖರ್ಚು ಮಾಡಿದ್ದಾರೆ. 81,66,000 ಹಣ ಇದೀಗ ಪೊಲೀಸರು ಸೀಸ್ ಮಾಡಿದ್ದಾರೆ. ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿದ್ದು ತನಿಖೆ ನಡೀತಾ ಇದೆ. ಕೆಲಸ ಕೊಟ್ಟಂತ ಮಾಲೀಕನ ಜೇಬಿಗೆ ಕನ್ನ ಹಾಕದಂತಹ ಒಂದು ಪ್ರಕರಣ ಇದು. ನೋಡಿ, ಸುಮಾರು 91 ಲಕ್ಷ ಹಣವನ್ನ ಕಳ್ಳತನ ಮಾಡಿದ್ದಂಥ ಪ್ರಕರಣ. ಸದಾಶಿವನಗರ BL ಲೇಔಟ್ನಲ್ಲಿ ನರಸಿಂಹ ಎಂಬ ಬಿಲ್ಡರ್ ಕಚೇರಿಯಲ್ಲಿ ಕೆಲಸ ಮಾಡಿಕೊಂಡಿದ್ದ ಇದೇ ಧನಂಜಯ್ 30,000 ರೂಪಾಯಿಗೆ ಕೆಲಸ ಮಾಡಿಕೊಂಡಿದ್ದಂತೆ ಕಳೆದ 3 ವರ್ಷದಿಂದ. ಆದರೆ ಆ 30,000 ಕೈಗೂ ಆಗ್ತಿರಲ್ಲ, ಬಾಯಿಗೂ ಆಗ್ತಿರಲ್ಲ ಅನ್ನುವಂಥ ಪರಿಸ್ಥಿತಿ. ಹಾಗಾಗಿ ಏನು ಮಾಡೋದು? ದಿಢೀರ್ ಶ್ರೀಮಂತ ಆಗಬೇಕಲ್ಲ. ಬಿಲ್ಡರ್ ಬಳಿ ಕೆಲಸ ಮಾಡ್ತಿದ್ದೀನಿ, ಆತನ ಹಣಕಾಸಿನ ವ್ಯವಹಾರ ಎಲ್ಲವನ್ನೂ ಕೂಡ ನೋಡ್ಕೋತಾ ಇದ್ದೀನಿ. ಆತ ಎಲ್ಲೆಲ್ಲ ಹಣ ಸಂಗ್ರಹಿಸಿರ್ತಾನೆ ಅನ್ನುವಂಥದ್ದು ಕೂಡ ಗೊತ್ತಿತ್ತು. ಇದೇ ಕಾರಣಕ್ಕೆ ತನ್ನ ಸ್ನೇಹಿತರಿಗೆ ಹೇಳಿ ಖತರ್ನಾಕ್ ಸಂಚೊಂದನ್ನು ರೂಪಿಸ್ತಾನೆ. 4 ಸ್ನೇಹಿತರ ಜೊತೆಗೂಡಿ ಫೆಬ್ರವರಿ 20ರಂದು ಹಣ ಇಡುವ ಜಾಗದ ಮಾಹಿತಿ ಮೊದಲೇ ತಿಳ್ಕೊಂಡಿದ್ನಲ್ಲ, ಬಿಲ್ಡರ್ ಎಲ್ಲಿ ಹಣ ಇಡ್ತಾರೆ ಅಂತ. ಅಲ್ಲಿ ಹಣ ಇಡುವಂಥ ಜಾಗ ಏನಿತ್ತು ಅಲ್ಲಿಗೆ ಹೋಗಿ ಕನ್ನ ಹಾಕ್ತಾರೆ. ಹಾಗಾಗಿ ಸದ್ಯ ಈಗ 86 ಲಕ್ಷದ ಹಣವನ್ನು 86 ಲಕ್ಷಕ್ಕೂ ಹೆಚ್ಚು ಹಣವನ್ನು ಸೀಸ್ ಮಾಡಿದ್ದಾರೆ. ಅದರಲ್ಲಿ 10 ಲಕ್ಷವನ್ನು ಮೋಜು ಮಸ್ತಿಗೋಸ್ಕರ ಖರ್ಚು ಮಾಡಿದ್ದಾನೆ ಈ ಧನಂಜಯ್ ಎಂಬಾತ. ಬಿಲ್ಡರ್ ಬಳಿ ಕೆಲಸ ಮಾಡ್ತಿದ್ದಾತ ಅನ್ನುವಂಥ ಒಂದು ಮಾಹಿತಿ ಇದೆ. ಹೀಗಾಗಿ ಆರೋಪಿಗಳನ್ನು ಬಂಧಿಸಲಾಗಿದೆ. ಧನಂಜಯ್ ಸೇರಿದಂತೆ ಒಟ್ಟು 2 ಬಂಧಿಸಿದ್ದಾರೆ. ಇನ್ನಿಬ್ಬರು ತಲೆಮರೆಸಿಕೊಂಡಿದ್ದು ಆರೋಪಿಗಳ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಕ್ಯಾಶಿಯರ್ ಅಕೌಂಟೆಂಟ್ ಆಗಿ ಕೆಲಸ ಮಾಡ್ತಿದ್ದಂಥ ಆರೋಪಿ ಕೆಲಸ ಇಲ್ಲ ಪಾಪ ಅಂತ ಕರುಣೆ ತೋರಿ ಕೆಲಸ ಕೊಟ್ಟರೆ ಹೀಗ ಮಾಡೋದು ಧನಂಜಯ್ ಎಂಬಾತ. ಬೇಗ ಶ್ರೀಮಂತ ಆಗಬೇಕು ಅಂತ ಹಣದ ಗೀಳಿಗೋಸ್ಕರ ತನ್ನನ್ನು ನಂಬಿ ಕೆಲಸ ಕೊಟ್ಟಂಥ ಆ ಬಿಲ್ಡರ್ನ ಮನೆಗೆ ಕನ್ನ ಹಾಕಿರುವಂಥದ್ದಿದು. ಆದರೆ ಕಳ್ಳತನ ಮಾಡಿದ 2 ದಿನಕ್ಕೆ ತಗಲಾಕೊಂಡಿದ್ದಾನೆ ಆರೋಪಿ. 81,66,000 ಹಣವನ್ನು ಈಗಾಗಲೇ ಪೊಲೀಸರು ಸೀಸ್ ಮಾಡಿದ್ದಾರೆ. 81 ಲಕ್ಷ ಇದು. 81,66,000 ಹಣ ಸೀಸ್ ಮಾಡಿದ್ದಾರೆ. ಇನ್ನು ಮಿಕ್ಕಿದ್ದನ್ನು ಆತ ಖರ್ಚು ಮಾಡಿಬಿಟ್ಟಿದ್ದಾನೆ. ಹಾಗಾಗಿ ಆತನಿಂದ ವಸೂಲಿ ಮಾಡುವಂಥ ಒಂದು ನಿಟ್ಟಿನಲ್ಲಿ ಕೂಡ ಪೊಲೀಸರು ಮುಂದಾಗಲಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.